ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಶ್ರಮ 555. ನಾನು ನಿಮ್ಮ ಲಕ್ಷ್ಮಿ. ಎಲ್ಲರಿಗೂ ಬಸವ ಜಯಂತಿಯ ಹಾಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಶೇಷ ಮೋತಿಚೂರ್ ಲಡ್ಡು. ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋಂಥ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 1 ಕಪ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದು ಕ್ಲೀನಾಗಿ ಒಂದು ಸಾರಿ ಜರಡಿ ಹಿಡಿದಿಟ್ಟಿರೋವಂಥದ್ದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಯಾವುದೇ ರೀತಿ ಗಂಟುಗಳು ಇಲ್ಲದಿರೋ ರೀತಿಯಲ್ಲಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಳ್ಳಿ. ಇವಾಗ ನೋಡಿ, ಇದು ಬಜ್ಜಿ ಹಿಟ್ಟಿನ ಅದಕ್ಕಿದೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈಗ ಇದು ಲಾಡು ಮಾಡೋದಕ್ಕೆ ಸರಿಯಾಗಿದೆ ಹದ. ಈಗ ಇಲ್ಲಿ ನಾನು ಒಂದು ಐಸಿಂಗ್ ಕವರ್ ತೊಗೊಳ್ತಾ ಇದ್ದೀನಿ. ಇದು ನಾವು ಕೇಕ್ ಮೇಲೆ ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಕವರ್ ಇದು. ಈಗ ಇದರೊಳಗಡೆ ನಾವು ಕಲಸಿಟ್ಟಿರೋಂಥ ಕಡಲೆ ಹಿಟ್ಟನ್ನ ಫಿಲ್ ಮಾಡ್ಕೋಬೇಕು. ನೋಡಿ, ಇದನ್ನ ಫಿಲ್ ಮಾಡಿ ಒಂದು ಲಾಸ್ಟಲ್ಲಿ ಒಂದು ಕ್ಲಿಪ್ ಹಾಕಿದ್ದೀನಿ. ಈಗ ನಾವು ಈ ತುದಿಯಲ್ಲಿ ಕೊನೆಯಲ್ಲಿ ಟಿಪ್ನ ಕಟ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಎಣ್ಣೆ ಕಾಯಲ್ಲಿ ಇಟ್ಟಿದ್ದೀನಿ. ಈಗ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ರೀತಿ ದೂರದಿಂದ ಒತ್ತಬೇಕು. ಒತ್ತಿದಾಗ ಏನಾಗುತ್ತೆ, ಅದು ಬೂಂದಿಗಳು ಆಗುತ್ತೆ. ಪುಟ್ಟು ಬೂಂದಿಗಳು ಬರೋ ರೀತಿಯಲ್ಲಿ ನೋಡ್ಕೋಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ಈ ಬೂಂದಿ ಬಂದ್ಬಿಟ್ಟು ಓವರ್ ಕ್ರಿಸ್ಪಿನೆಸ್ಸೇ ಬರಕೂಡ್ದು. ಸ್ವಲ್ಪ ಬೆಂದರೆ ಸಾಕಾಗುತ್ತೆ. ಬೇಗ ತೆಗೆದುಬಿಡು. ಇದು ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿನೆಸ್ ಬರಬೇಕು ಅನ್ನೋ ಥರ ಏನೂ ಇಲ್ಲ. ಈ ರೀತಿ ಆದಮೇಲೆ ತೆಗೆದಿಟ್ಕೋಬೇಕು. ಅದೇ ರೀತಿ ಇನ್ನೊಂದು ಸರಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು 1 ಕಪ್ ಕಡಲೆ ಹಿಟ್ಟು ತೊಗೊಂಡಿರೋದಕ್ಕೆ ನಾನು ಸಕ್ಕರೆ ಪಾಕಕ್ಕೆ ಬಂದುಬಿಟ್ಟು 1 ಕಪ್ ಸಕ್ಕರೆ ತೊಗೊಳ್ತೀನಿ. ಇದು ಕ್ವಾಂಟಿಟಿ ಬೇಕಾದರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. 1 kg ಅಥವಾ ಎಷ್ಟಾದರೂ ನೀವು ಮಾಡ್ಕೊಳ್ಳೋಂಗಿದ್ರೆ ಅಷ್ಟೇ ಪ್ರಮಾಣದಷ್ಟು ಸಕ್ಕರೆ ತೊಗೊಳ್ಬೇಕಾಗತ್ತೆ. ಈಗ ನೋಡಿ, ಇದು ನಾವು ಮೋತಿಚೂರ್ ಲಡ್ಡು ಮಾಡ್ತಿರೋದ್ರಿಂದ ಆ ಬೂಂದಿಗಳು ಸಣ್ಣ ಮುತ್ತುಗಳ ಥರ ಇರಬೇಕು. ಅಂದರೆ ನಾವು ಆ ಕೋನ್ ಇರುತ್ತಲ್ಲ, ಐಸಿಂಗ್ ಕವರ್, ಅದ್ರ ತುದಿಯಲ್ಲಿ ಕಟ್ ಮಾಡಬೇಕು. ಆವಾಗ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಎಲ್ಲ ತೆಗೆದಿಟ್ಕೊಂಡು ಎಣ್ಣೆ ಎಲ್ಲ ಸೋಸ್ಕೋಬೇಕಾಗತ್ತೆ. ಈಗ ನೋಡಿ, ಇದು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಈ ರೀತಿ ತುಂಬ ಚಿಕ್ಕದಾಗಿ ಬರಬೇಕು ಬೂಂದಿ. ಈಗ 1 ಕಪ್ ಕಡಲೆ ಹಿಟ್ಟು ಅಂತ ಹೇಳಿದ್ನಲ್ಲ, ಅದನ್ನು ಪೂರ್ತಿ ಮಾಡಿಟ್ಕೊಂಡಿದ್ದೀನಿ. ಇಷ್ಟಾಗಿದೆ ನೋಡಿ. ಈ ರೀತಿ ಬೂಂದಿ ಮಾಡಿ ಪಕ್ಕಕ್ಕೆ ಇಡಬೇಕು. ಈಗ ನೆಕ್ಸ್ಟು 1 ಕಪ್ ಸಕ್ಕರೆಗೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ 1 ಚಿಟಿಕೆಯಷ್ಟು ಫುಡ್ ಕಲರ್ ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸಕ್ಕರೆ ಬಂದುಬಿಟ್ಟು ಈಗ ಪಾಕ ಬರೋ ಅವಶ್ಯಕತೆ ಇಲ್ಲ. ಪೂರ್ತಿ ಕ್ಲೀನಾಗಿ ಕರಗಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಮಧ್ಯದಲ್ಲಿ ಕೈ ಆಡ್ತಾ ಇರಬೇಕು. ಇಲ್ಲಿ ನಾನು ಫುಡ್ ಕಲರ್ ಬಂದುಬಿಟ್ಟು ರೆಡ್ ಫುಡ್ ಕಲರ್ ತೊಗೊಂಡಿರೋದು. ಇಲ್ಲಿ ಸಕ್ಕರೆ ಪೂರ್ತಿ ಕರಗಿದೆ. ಈಗ ನಾವು ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ. ಸ್ಟವ್ ಆಫ್ ಮಾಡಿಕೊಂಡು ನಾವು ಆಗಲೇ ಕರೆದಿಟ್ಟಿರೋಂಥ ಬೂಂದಿನ ಸಕ್ಕರೆ ಪಾಕಕ್ಕೆ ಹಾಕಿ ಈ ರೀತಿ ಕ್ಲೀನಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸಿದಾದ್ಮೇಲೆ ಸ್ಟವ್ ಆನ್ ಮಾಡ್ಕೋಬೇಕು. ಸ್ಟವ್ ಆನ್ ಮಾಡಿಕೊಂಡು ಈಗ ಸ್ಟವ್ ಬಂದುಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ, ಆ ಬೂಂದಿ ಬಂದು ಸ್ವಲ್ಪ ಬೆಂದಂಗಾಗುತ್ತೆ. ಬೆಂದಂಗಾಗಿ ಆ ಸಕ್ಕರೆ ಪಾಕ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನಾಗಿ ಹೀರ್ಕೊಂಡು ಸಾಫ್ಟ್ನೆಸ್ ಬರುತ್ತೆ. ನಾವು ಆಗಲೇ ಸಕ್ಕರೆ ಪಾಕ ತೆಗೆದಿರಲಿಲ್ಲ, ಬರೀ ಸಕ್ಕರೆ ಮಾತ್ರ ಕರಗಿಸ್ಕೊಂಡಿದ್ವಿ. ಈಗ ನಾವು ಇದು ಸ್ವಲ್ಪ ಗಟ್ಟಿ ಬರೋ ಅಷ್ಟರಲ್ಲಿ
ಸಕ್ಕರೆ ಪಾಕ ಬಂದಂಗಾಗಿ ಸ್ವಲ್ಪ ಅಂಟು ಬರುತ್ತೆ, ಅಲ್ಲಿವರೆಗೂ ಈ ರೀತಿ ಕೈ ಆಡ್ತಾ ಇರಬೇಕು. ಈಗ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಈಗ ಸ್ವಲ್ಪ ಗಟ್ಟಿ ಬಂದಿದೆ ಮತ್ತು ಹಾಗೆಯೇ ಸ್ವಲ್ಪ ಅಂಟೋ ರೀತಿ ಇದೆ. ಈ ಹದಕ್ಕೆ ಬಂದಾಗ ಇದ್ರ ಮೇಲೆ ಒಂದು ತಟ್ಟೆ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಗ ಅದರಲ್ಲಿರೋಂಥ ಸಕ್ಕರೆಯ ಅಂಶನೆಲ್ಲ ಪೂರ್ತಿ ಹೀರ್ಕೊಂಡು ಒಂದೊಂದು ಕಾಳು, ಬೂಂದಿ ಕಾಳು ತುಂಬ ಚೆನ್ನಾಗಿ ಅರಳ್ಕೊಂಡು ಉಬ್ಬಿ ಬರುತ್ತೆ. ಈಗ ನೋಡಿ, ಇದು ತಣ್ಣಗಾಗಿದೆ. ಇದಕ್ಕೆ ಈಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. 1 ಸ್ಪೂನ್ ತುಪ್ಪ ಆದರೆ ಸಾಕಾಗತ್ತೆ. ನೋಡಿ, ತುಪ್ಪ ಹಾಕಿ ಕ್ಲೀನಾಗಿ ಕಲಸಿ ಆದಮೇಲೆ ಎಷ್ಟು ಶೈನಿಂಗ್ ಬರ್ತಾಯಿದೆ ಅಲ್ವಾ. ಈಗ ಇದನ್ನು ಸ್ವಲ್ಪನೇ ತೊಗೊಂಡು ಉಂಡೆಗಳು ಕಟ್ಕೋಬೇಕಾಗತ್ತೆ. 1 ಕಪ್ ಕಡಲೆ ಹಿಟ್ಟಿಗೆ ಸುಮಾರು 14ರಿಂದ 15 ಮೋತಿಚೂರ್ ಲಡ್ಡುಗಳು ರೆಡಿ ಆಗುತ್ತೆ. ಈಗ ಅನಿಸುತ್ತಲ್ವ ಲಡ್ಡು ಮಾಡೋದು ಎಷ್ಟು ಈಸಿ ಅಂತ ಅಂದ್ಬಿಟ್ಟು ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಸ್ ಓದೋಕ್ಕೆ ನನಗೂ ತುಂಬ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಒಂದೊಂದು ಮುತ್ತೂ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ, ಮೋತಿಚೂರ್ ಲಡ್ಡು. ಈಗ ರೆಡಿಯಾಗಿರೋಂಥ ಒಂದೊಂದು ಮೋತಿಚೂರ್ ಲಡ್ಡುನ ಪೇಪರ್ ಕಪ್ಸಲ್ಲಿ ಇಟ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನೋಡೋದಕ್ಕೇ ಒಂದು ಆನಂದ. ಅದು ತಿಂದರೆ ಅಂತೂ ಬಾಯಿಲಿಟ್ಟು ಹಾಗೆ ಕರ್ಗೋಗ್ತಾ ಇರುತ್ತೆ. ಅಷ್ಟು ನೋಡೋಕ್ಕೂ ಚೆಂದ, ಹಾಗೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನಾವು ಯಾವುದೇ ಒಂದು ತಿಂಡಿನ ಮಾಡೋದು ಮುಖ್ಯ ಅಲ್ಲ, ಅದನ್ನ ಅದೇ ರೀತಿ ಡೆಕೋರೇಟ್ ಮಾಡಿ ಗಾರ್ನಿಷ್ ಮಾಡಿದ್ರೆ ಅಂತೂ ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ಮನೇಲಿರೋಂಥ ದೊಡ್ಡವರು ಅಷ್ಟೇ, ಮಕ್ಕಳು ಅಷ್ಟೇ. ಇದನ್ನು ಡೆಕೋರೇಟ್ ಮಾಡೋದಕ್ಕೆ ಈಗ ನಾನು ಸಿಲ್ವರ್ ಲೀಫ್ನ ಅಂಟಿಸ್ತಾ ಇದ್ದೀನಿ ಸ್ವಲ್ಪನೇ. ಈಗ ನೋಡಿ, ಒಳ್ಳೆ ಲುಕ್ ಬಂದಿದೆ ನಮ್ಮ ಮೋತಿಚೂರ್ ಲಡ್ಡುಗೆ. ಈಗ ಕೊನೆಯಲ್ಲಿ ಇದಕ್ಕೆ ಪಿಸ್ತಾ ಚೂರುಗಳನ್ನ ಇಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ, ಮೋತಿಚೂರ್ ಲಡ್ಡು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಜ್ಯೂಸಿಯಾಗಿದೆ ನಮ್ಮ ಮೋತಿಚೂರ್ ಲಡ್ಡು. ಈಗ ನಮ್ಮ ಡಿಶ್ ರೆಡಿ ಟು ಸರ್ವ್, ರೆಡಿ ಟು ಈಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.